ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ NMC ನ್ಯಾಷನಲ್ ಮೆಡಿಕಲ್ ಕೌನ್ಸಿಲಿಂಗ್ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈ ಮಿಸ್ಟೇಕ್ಸ್ ಕೂಡ ಮಾಡಬೇಡಿ. ನೀವು ಇನ್ ಕೇಸ್ MBBS ಕೂಡ ಮಾಡಿದ್ರೆ ಕೂಡ ವೇಸ್ಟ್ ಆಗುತ್ತೆ. ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂದ್ರೆ MBBS ಕೂಡ ಮಾಡಬೇಕು ಅಂತ ಇದ್ದೀರಾ, ಅಲ್ಲಿ ಬಂದ್ಬಿಟ್ಟು NMC ರಾಷ್ಟ್ರೀಯ ವೈದ್ಯಕೀಯ ಆಯೋಗ ದೇಶಾದ್ಯಂತ ನಿಮಗೆ ಆಲ್ ಓವರ್ ಇಂಡಿಯಾ ಕಾರ್ಯನಿರ್ವಹಿಸುತ್ತಿರುವ ಅನಧಿಕೃತ ವೈದ್ಯಕೀಯ ಕಾಲೇಜುಗಳಲ್ಲಿ MBBS ಅಥವಾ ಡಿಗ್ರಿ ಶಿಕ್ಷಣ ಪ್ರವೇಶ ಪಡೆಯದಂತೆ ಕಡ್ಡಾಯ ಎಚ್ಚರಿಕೆ ನೀಡಿದೆ. ಅಂದ್ರೆ ಅನಧಿಕೃತ MBBS ಇನ್ಸ್ಟಿಟ್ಯೂಷನ್ಗಳು ಕೂಡ ಹುಡ್ಕೊಂಡಿದ್ದಾವೆ. ಮೆಡಿಕಲ್ ಅದು ನೀವು ಡಿಗ್ರಿ ಆದ್ರೂ ಕೂಡ ಓಕೆ, ಸ್ನಾತಕೋತ್ತರ ಆದ್ರೂ ಕೂಡ ಓಕೆ, ಮಾಸ್ಟರ್ಸ್ ಆದ್ರೂ ಕೂಡ ಓಕೆ, ಅದರಲ್ಲೂ ನೀವು ಮಾಡಬೇಡಿ ಅಂತ ಹೇಳಿ ಆದೇಶ ಕೊಟ್ಟಿದೆ. ಏನಂತ ಹೇಳಿದ್ರೆ ಮೇನ್ ಮ್ಯಾಟ್ರ್ ನೋಡಿ, ಅಲ್ಲಿ ನೀವು ಇನ್ ಕೇಸ್ ಏನಾದ್ರು ಅದರಲ್ಲಿ ನೀವು ಇನ್ ಕೇಸ್ ಮೆಡಿಕಲ್ ಶಿಕ್ಷಣ ಕೂಡ ಪಡೆದ್ರೆ ಅದಕ್ಕೆ ಶೈಕ್ಷಣಿಕ ಅರ್ಹತೆ ದೇಶೀಯವಾಗಿ ಅಥವಾ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಇಲ್ಲ. ಗ್ಯಾಪ್ ನಡ್ಕೊಳ್ಳಿ. ಕೇಸ್ MBBS ಕೂಡ ಮಾಡಿದ್ರು ಕೂಡ ನೀವು ಆಲ್ ಓವರ್ ಇಂಡಿಯಾ ಆದ್ರೂ ಕೂಡ ಓಕೆ, ಇಂಟರ್ನ್ಯಾಷನಲ್ ಕೂಡ ಅದು ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಕೆಲವರು ಇರ್ತಾರೆ ಫೀಸ್ ಕಡಿಮೆ ಇರುತ್ತೆ, ಆರಾಮಾಗಿ MBBS ಕೂಡ ಮಾಡಬಹುದು ಅಂತ ಇರ್ತಾರೆ. ಪ್ರಾಬಬಲಿ ನೀವು KA ಮುಖಾಂತರ ನೀಟ್ ಮುಖಾಂತರ ಹೋದ್ರೆ ಯಾವ್ದು ಆ ರೀತಿ ಇರೋದಿಲ್ಲ. ಪ್ರಾಬಬಲಿ ನೀವು ಮ್ಯಾನೇಜ್ಮೆಂಟ್ ಕೂಡ ಹೋದ್ರೆ ಈ ರೀತಿ ಸಮಸ್ಯೆ ಕೂಡ ಆಗ್ಬೋದು. ಹೋಗ್ಬೇಕಾದ್ರೆ ನೀಟಾಗಿ ಎಚ್ಚರಿಕೆ ವಹಿಸಿ. ಇನ್ ಕೇಸ್ ನೀವು ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಂತ ನೋಡ್ಕೊಳ್ಳಿ. ಇದು ಮಾಸ್ಟರ್ಸ್ ಕೂಡ ಮಾಡೋದು ವೆರಿ ಇಂಪಾರ್ಟೆಂಟ್. ಪ್ರಮುಖ ಮಾಹಿತಿ ನೋಡೋದಾದ್ರೆ ಇದು ಇಂಪಾರ್ಟೆಂಟ್ ಕ್ಯಾಪ್ ನೋಡ್ಕೊಳ್ಳಿ. ಇಲ್ಲಿ ಮಾನ್ಯತೆ ಇಲ್ಲದ ಪದವಿಗಳಿಗೆ ಮಾನ್ಯತೆ ಇಲ್ಲ. ಈ ರೀತಿ ಮಾನ್ಯತೆ ಇಲ್ಲದ ಕಾಲೇಜುಗಳ ಪದವಿಗಳು ಯಾವುದೇ ರೀತಿ ಮಾನ್ಯತೆ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಇಂಥ ಕಾಲೇಜುಗಳಲ್ಲಿ ನೀವು ಯಾವುದೇ ರೀತಿ ಪದವಿ ಕೂಡ ಪಡೆದ್ರೆ ಅದು NMC ಮಾನ್ಯತೆ ನೀಡೋದಿಲ್ಲ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಬಂದ್ಬಿಟ್ಟು ಮಾನ್ಯತೆ ನೀಡಬೇಕಾಗುತ್ತೆ. ಅದಕ್ಕೆ ನೀವು ಎಲಿಜಿಬಿಲಿಟಿ ಆಗೋದಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಇತರ ವೈದ್ಯಕೀಯ ಪರೀಕ್ಷೆಗಳಿಗೆ ಕೂಡ ಅರ್ಹರಾಗರು. ನೀವು ಬರೀ ಇದನ್ನ ಬರೆದು ನೀವು ಮಾಸ್ಟರ್ಸ್ ಮಾಡಬೇಕು, ಇಂಟರ್ನ್ಶಿಪ್ ಕೂಡ ಮಾಡಬೇಕು, ಮೆಡಿಕಲ್ ಎಕ್ಸಾಮ್ ಕೂಡ ಮಾಡಬೇಕು, ಹೈಯರ್ ಎಜುಕೇಶನ್ಗೆ ನೀವು ಎಕ್ಸಾಮ್ ಕೂಡ ಬರೀಬೇಕಾಗುತ್ತೆ. ಅದಕ್ಕೆ ಕೂಡ ನೀವು ಎಲಿಜಿಬಿಲಿಟಿ ಇಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಮೇನ್ ಥಿಂಗ್, ಇನ್ನ ವಿದೇಶಿ ಪ್ರವೇಶಕ್ಕೆ ಅಲ್ಲಿ FMGE ಪರೀಕ್ಷೆ ಕೂಡ ಬರೀತಾರೆ, ಅದಕ್ಕೂ ಕೂಡ ಅರ್ಹತೆ ಇಲ್ಲ, ಎಲಿಜಿಬಿಲಿಟಿ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಇಂತಹ ಮಾನ್ಯತೆ ಇಲ್ಲದ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ವೈದ್ಯಕೀಯ ಪರೀಕ್ಷೆ ಅಂದ್ರೆ ವಿದೇಶ ವೈದ್ಯಕೀಯ ಪರೀಕ್ಷೆ FMGE ಕೂಡ ಬರೆಯೋದಕ್ಕೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನ ಕೆಲವೊಂದು ಕಾಲೇಜುಗಳು ಏನಂತ ಹೇಳ್ತಾರೆ ಅಂದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಕಾಲೇಜುಗಳು ತಪ್ಪು ಮಾಹಿತಿಗಳನ್ನ ನೀಡ್ತವೆ. ಏನಂದ್ರೆ ಮಾನ್ಯತೆ ಇದೆ ಅಂತ ನಿಮಗೆ ಹೇಳ್ಕೊಡ್ತಾರೆ, ಹೇಳ್ಕೊಟ್ಟು ನಿಮ್ಮನ್ನ ಅಡ್ಮಿಷನ್ ಕೂಡ ಮಾಡ್ಕೊಳ್ತಾರೆ. ನಿಮಗೆ ಗೊತ್ತಾಗೋದಿಲ್ಲ, ಯಾರಿಗೆ ಗೊತ್ತಾಗುತ್ತೆ? ಅದಕ್ಕೋಸ್ಕರ ಈ ರೀತಿ ನಿಮ್ಮ ಸಮಸ್ಯೆ ಆಗ್ಬೋದು. ಕಾಲೇಜವರು ಸುಮ್ಮನೆ ಹೇಳ್ತಾರೆ, ಕಾಲೇಜವ್ರನ್ನ ಅದೇ ಕಾರಣಕ್ಕೂ ನಂಬೇಡಿ ಅಂತ ಹೇಳಿ ಇದು ಸ್ಪಷ್ಟನೆ ಕೊಟ್ಟಿದೆ. ಮಾಹಿತಿಗಳು ಹೇಗೆ ಗೊತ್ತಾಗುತ್ತೆ ನಿಮಗೆ? ಇದು ಮಾನ್ಯತೆ ಇಲ್ವಾ ಇದೆ ಅಂತ ಹೇಗೆ ಗೊತ್ತಾಗೋದು ಅಂದ್ರೆ, ನೀವು ಅಫಿಷಿಯಲ್ NMC ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ವೈದ್ಯಕೀಯ ಕಾಲೇಜುಗಳ ಪಟ್ಟಿ ಲಿಸ್ಟ್ ಕೂಡ ಇದೆ, ಅದನ್ನ ಚೆಕ್ ಕೂಡ ಮಾಡ್ಕೋಬಹುದು. ಆ ಲಿಸ್ಟ್ ನಲ್ಲಿ ನಿಮ್ಮ ಮಾಹಿತಿ ಇದ್ರೆ ಮಾತ್ರ ನೀವು ಅದಕ್ಕೆ ಹೋಗಿ ಅಡ್ಮಿಷನ್ ಕೂಡ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಗತ್ಯ ಇದ್ರೆ ನೀವು NMC ಕಚೇರಿಗೆ ನೇರವಾಗಿ ಭೇಟಿ ನೀಡಬಹುದು. NMC ಕಚೇರಿಗಳು ಕೂಡ ಇರ್ತವೆ, ಭೇಟಿ ನೀಡಬಹುದು. ಅಥವಾ ನೀವು ಈ ಸ್ಕ್ರೀನ್ ಮುಂದೆ ಕಾಣ್ತಿದೆ ನೋಡಿ ನಂಬರು +911125367033 ಇದಕ್ಕೆ ಸಂಪರ್ಕಗೊಳಿಸಬಹುದು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಮ್ಯಾಟ್ರು. ಸುಮ್ಮನೆ MBBS ಕೂಡ ಮಾಡ್ತೀರಾ, ಮಾಡಿದ್ರು ಮಾಡದೇ ಇರೋ ಆ ರೀತಿ ಆಗುತ್ತೆ. ಕೆಲವೊಂದು ಸ್ಕ್ಯಾಮ್ಗಳು ಕೂಡ ಮಾಡ್ತಾರೆ. ನಾವು ಈ ರೀತಿ ಮಾನ್ಯತೆ ಪಡೆದುಕೊಂಡಿದೀವಿ ಅಂತ ಹೇಳಿ ಕೂಡ ಮಾಡಿ ಮೋಸ ಕೂಡ ಮಾಡ್ತಾರೆ. ಗ್ಯಾಪ್ನ ಹಿಡ್ಕೊಳ್ಳಿ. ಏನು ಮೇನ್ ಥಿಂಗ್ ಅಂದ್ರೆ, ವಿದ್ಯಾರ್ಥಿಗಳು ವೈದ್ಯಕೀಯ ನೀವು ಆಲ್ರೆಡಿ ನೀವು ಅಡ್ಮಿಷನ್ ಆಗೋದ್ರಿಂದ ಮುಂಚೆ ನೀವು ಕಾಲೇಜುಗಳು ಮಾನ್ಯತೆ ಪಡೆದುಕೊಂಡಿದ್ದೀವಿ, ಅದರಲ್ಲಿ ಮಾನದಂಡಗಳು ಕೂಡ ಇದಾವ ಅಂತ ಹೇಳಿ ನೀವು ಸರಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ. ನೀವೇನಾದ್ರೂ ಮಿಸ್ಟೇಕ್ ಮಾಡ್ಕೊಂಡು ಸುಮ್ಮನೆ ಸಿಕ್ಬಿಡ್ತು, ಫೀಸ್ ಕಡಿಮೆ ಅಥವಾ ಏನೋ ಒಂದು ಓಡ್ಕೊಂಡ್ರೆ ನೀವು ಕಾನೂನು ಹಾಗೂ ವೃತ್ತಿಪರ ಸಮಸ್ಯೆಗಳಿಗೆ ನೀವು ಹೊಣೆ ಆಗ್ಬೇಕು ಅಂತ ಹೇಳಿದ್ದಾರೆ. ಇದರ ವಿರುದ್ಧ NMC ನಾವು ಯಾವುದೇ ರೀತಿ ನಿಮಗೆ ಸಪೋರ್ಟ್ ಕೂಡ ಮಾಡೋದಿಲ್ಲ. ಈ ರೀತಿ ಮಿಸ್ಟೇಕ್ಸ್ ಕೂಡ ಮಾಡಿದ್ರೆ ವಿದ್ಯಾರ್ಥಿಗಳು ನೀವೇ ನೇರವಾಗಿ ಹೊಣೆ ಆಗ್ತೀರಾ ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಮೇನ್ ಥಿಂಗ್ ಸಲಹೆ ಏನಂದ್ರೆ, ಯಾವುದು NMC ಅಥವಾ ಸರ್ಕಾರಿ ಅಧಿಕೃತ ಮಾಹಿತಿಗಳ ಮೂಲಗಳಿಂದ ಮಾತ್ರ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಅಡ್ಮಿಷನ್ ಕೂಡ ಆಗ್ತಾರೆ. ಅದಕ್ಕೆ ದಯವಿಟ್ಟು ಹೋಗಿ ನೀವು ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.